ನಮ್ಮ ಅಕ್ಕ ಬಂದು ಅಕ್ಕ ನಾವು ಮಲ್ಲೇಶ್ವರಂ ಇದ್ದೀವಿ. ಸೊ ಕಾಡು ಮಲ್ಲೇಶ್ವರ ಟೆಂಪಲ್ ಫೇಮಸ್ ಅಂತ ರೀಸನ್ ನೋಡಿದ್ರೆ, ಸೊ ಯಾಕೆ ಹೋಗ್ಬಾರ್ದು ಅಂತ ಇವಾಗ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ತುಂಬ ಚೆನ್ನಾಗಿ ಇದೆ ದೇವರೆಲ್ಲ. ಆಮೇಲೆ ಶಿವರಾತ್ರಿಗೆ ಈಗಲೇ ಎಲ್ಲ ಡೆಕೋರ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಕಪ್ಪಲ್ ಏನೇನೋ ಮಾಡ್ತಿದ್ದಾರೆ. ಅನ್ಕೋತಿದ್ದೀವಿ ಶಿವರಾತ್ರಿಗೆ ಬರಬೇಕು ಅಂತ. ನೋಡೋಣ. ಆ್ಯಕ್ಚುಲಿ ನಾವು ಇವತ್ತು ಮಲ್ಲೇಶ್ವರಮಿಗೆ ಬಂದಿದ್ದು ಬೇರೆ ಕೆಲಸಕ್ಕೆ, ಆದರೆ ಇಲ್ಲಿ ಬೇರೆನೇ ಆಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಿದೆ. ದರ್ಶನ ನೋಡೇ ಇರಲಿಲ್ಲ. ಬನ್ನಿ ಮಲ್ಲೇಶ್ವರಂ ರೌಂಡ್ ಹಾಕೊಂಡು ಪಿ ಜಿಗೆ ಹೋಗೋಣ ಇವತ್ತು ಅಷ್ಟೇ. ಗೈಸ್, ನಾವು ಅನ್ಕೋತಾ ಇದ್ದೀವಿ ಶಿವರಾತ್ರಿಗೆ ಇಲ್ಲಿಗೆ ಬರೋಣ ಅಂತ. ಬೆಂಗಳೂರಲ್ಲಿ ಇದ್ದರೆ ಇನ್ ಕೇಸ್ ಆಲ್ಮೋಸ್ಟ್ ಇರ್ತೀವಿ. ಇನ್ನು 2 days ಇದೆ. ನಾಳೆ ಅಂತೂ ಏನೂ ಇಲ್ಲ ನಮ್ಮ ಲೈಫಲ್ಲಿ. ಅಟ್ಲೀಸ್ಟ್ ಶಿವರಾತ್ರಿ ದಿನನಾದರೂ ಶಿವನ್ ನೋಡ್ಕೊಂಡು ಹ್ಯಾಪಿಯಾಗಿರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅದ್ರ ಜೊತೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ನಾಳೆ ಇನ್ ಕೇಸ್ ಆ್ಯಂಡ್ ಶಿವರಾತ್ರಿ ದಿನ ಸ್ವಲ್ಪ ಕಮೆಂಟ್ ಮಾಡಿ ನೋಡೋಣ. ಯಾರೇ ನೋಡಿ ಗೈಸ್, ಕಮೆಂಟ್ ಅಂತ ಹೇಳಕ್ ಹೋಗಿ ಮೆಸೇಜ್ ಅಂದಿದ್ದು ನಾನು ಸ್ಟಿಲ್ ಬಿಗಿನರ್, ಕಲಿತಿದ್ದೀನಿ. ಸಪೋರ್ಟ್ ಮಾಡ್ಬೇಕಲ್ವಾ? ಇನ್ನು ಕಡೆ ನಾನು ಹೆಂಗ್ ಮಾಡ್ಲಿ ಹೇಳಿ ನೀವು ಗೈಸ್. ಆಮೇಲೆ ಇನ್ನೊಂದು, ನೀವು ಮಲ್ಲೇಶ್ವರಮಿಗೆ ಬಂದರೆ ಯಾವ ಪ್ಲೇಸ್ನ ವಿಸಿಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ದಟ್ ನಾವು ಆದರೆ ವಿಸಿಟ್ ಮಾಡ್ತೀವಿ. ಫ್ರೀ ಇತ್ತು. ನಾವು ಬೆಂಗಳೂರೇ ನೋಡಿಲ್ಲ. ನೋಡಿ ಪಿ ಜಿ ವರ್ಕು ಆಗ್ಬಿಟ್ಟಿದೆ. ಸೊ ನೀವು ಹೇಳಿ ಯಾವುದಾದ್ರು ಪ್ಲೇಸ್ನ ನೋಡ್ತೀರಾ ಮಲ್ಲೇಶ್ವರಂ ಅಥವಾ ಬೆಂಗಳೂರಲ್ಲಿ. ನಿಮ್ಗೆ ಯಾವುದಾದ್ರು ಫೇವ್ರೆಟ್ ಪ್ಲೇಸಸ್ ಇದೆ ಅದನ್ನ ನೀವು ಕಮೆಂಟ್ ಮಾಡಿ. ನನ್ನ ಇಮ್ಮಿಡಿಯೇಟ್ ಕನ್ಸಲ್ಟೆಂಟ್, ಅತ್ಯಂತ ನಂಬಿಕಸ್ಥ ಕೆಲಸ, ಅದ್ಭುತ ಸಂಗಾತಿ. ನಂಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಮಲ್ಲೇಶ್ವರಂ ಹುಡುಗಿರ್ಗೆ ಫೇವ್ರೇಟ್ ಸ್ಪಾಟ್ ಅನ್ಸುತ್ತೆ. ಬರೀ ಇಂಥದೆಯಾ? ಯಾಕಂದ್ರಲ್ಲೆಲ್ಲ ಬರೀ ಹುಡುಗಿರ್ ಕಲೆಕ್ಷನ್ಸ್ ಜಾಸ್ತಿ ಇರೋದು, ಬಾಯ್ಸ್ ರೇರು. ಮಾತೇ ಇಲ್ಲ. ಏನೋ ಅಷ್ಟು ತಗೊಂಡಿಲ್ಲ, ಒಂದು 2 times ತಗೊಂಡಿದ್ದೇನೋ ಅಷ್ಟೇ. ನಾವಿವತ್ತು ಶಾಪಿಂಗ್ ಮಾಡಲ್ಲ, ಯಾಕಂದ್ರೆ ಇವತ್ತು ನಾವು ಶಾಪಿಂಗ್ ಮಾಡೋದು ಬಂದಿಲ್ಲ. ಇವಾಗ ಇಲ್ಲೇ ಏನಾದರೂ ತಿನ್ಕೊಂಡು ಪಿ ಜಿಗೆ ಹೋಗ್ಬಿಡ್ತೀವಿ. ಆ್ಯಂಡ್ ಪಿ ಜಿಗೆ ಹೋಗಿ
ನಮಗೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ. ವಿ ಆರ್ ಬ್ಯಾಕ್ ಟು ಮೈಸೂರು ಅಗೇನ್. ಮೈಸೂರಿಗೆ ಹೋಗ್ತೀವಿ ಗಾಯ್ಸ್. ಮತ್ತು ಮನೇಲಿ ಹೇಳಿ ಮೈಸೂರಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬರಬೇಕು. ನಾನು ಅನ್ಕೋತಿದ್ದೀನಿ ಚಾಲೆಂಜ್ ವೀಡಿಯೋಸ್ ಮಾಡೋಣ ಅಂತ. ಚಾಲೆಂಜ್ ವೀಡಿಯೋಸ್ ಮಾಡೋದಾದ್ರೆ ನಾನು ಅಪ್ಲೈ ಮಾಡೋಕ್ಕಾಗುತ್ತಾ? ನನ್ನ ಜೊತೆ ಚಾಲೆಂಜ್ ಮಾಡೋಕ್ಕೆ ಇವರು ಇರ್ತಾರೆ. ನೀವು ನಮ್ಮ ಜೊತೆ ಚಾಲೆಂಜ್ ವಿಡಿಯೋ ಮಾಡ್ತೀರಾ? ನಾನು ಕೊಡ್ತೀನಿ, ನಾನು ಕೊಟ್ಟಿದ್ದು ಮಾಡ್ತೀರಾ? ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಟು ಸೀರಿಯಸ್. ನಿಮಗೆ ಚಾಲೆಂಜ್ ವಿಡಿಯೋ ಬೇಕು ಅಂತಂದರೆ ಯು ಹ್ಯಾವ್ ಟು ಕಮೆಂಟ್. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಚಾಲೆಂಜ್ ವಿಡಿಯೋ ಮಾಡೋದು. ಬಾಸ್ ಕಾರ್ನ್ ತಿನ್ಕೊಂಡು ಮೆಟ್ರೋಗೆ ಹೋಗೋಣ. ಇವಾಗ ನಾವು ಹೋಗ್ತಿದ್ದೀವಿ ಗಾಯ್ಸ್, ಮೆಟ್ರೋಗೆ ಹೋಗೋಣ ಅಂದ್ಕೊಂಡು ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇವಾಗ ನಾವು ಮಂತ್ರಿ ಸ್ಕ್ವೇರ್ ಮಾಲ್ ಹತ್ರ ಬಂದಿದ್ದೀವಿ. ಇದ್ರಿಂದ ಸ್ವಲ್ಪ ಮುಂದೆ ಮೆಟ್ರೋ. ಇನ್ಸೈಡ್ ಕೂಡ ಹೋಗ್ಬೋದು ಅನಿಸುತ್ತೆ ಮೆಟ್ರೋಗೆ, ನಮ್ಗೆ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ಇದೆಲ್ಲ ಸ್ಟಾಪಿಂಗ್ ಸ್ಟ್ರೀಟ್. ಮೇಲ್ಗಡೆನೂ ಮಂತ್ರಿ ಸ್ಕ್ವೇರ್ ಹೊರಗಡೆ ಶಾಪಿಂಗ್ ಸ್ಟ್ರೀಟ್ ಹಾಕಿರ್ತಾರೆ. ಯು ಕ್ಯಾನ್ ಪರ್ಚೇಸ್ ದೇರ್ ಆಲ್ಸೋ. ಏನು ಕೇಳಿ ನಗ್ತಾಳೆ ಗೈಸ್. ತೆಗಿ, ಸುಮ್ಮನೆ ನಗ್ತಾಳೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಟ್ಯಾಲೆಂಟ್ನ ತುಣಿತಾಳೆ ಗೈಸ್. ನನ್ನ ಟ್ಯಾಲೆಂಟ್ನ ನೋಡಿ. ಇವಳಿಗೆ ಹೊಡಿಯೋದು, ನಗೋದು, ಬೈಯೋದು ಬಿಟ್ರೆ ಇನ್ನೇನು ಬರಲ್ಲ. ನನ್ನ ಆ್ಯಕ್ಚುಲಿ ಇವತ್ತು ಸ್ವಲ್ಪ ವರ್ಕ್ ಜಾಸ್ತಿನೇ ಇದೆ. ಅದಕ್ಕೆ ನಾವು ಇವಾಗ ಎಲ್ಲೂ ಹೋಗದೆ, ಏನೂ ಶಾಪಿಂಗ್ ಮಾಡಿದೆ, ಡೈರೆಕ್ಟ್ ಇನ್ನೊಂದು ಪ್ಲೇಸ್ ಕೊಟ್ಬಿಟ್ಟು ಹೋಗ್ತಿದ್ದೀವಿ. ಆದರೆ ವಿಡಿಯೋ ಮಾಡ್ತೀನಿ ಅದನ್ನು. ಇಲ್ಲ ಅಂದರೆ ಮೈಸೂರಿಗೆ ಹೋಗ್ತೀನಿ ಜಾಸ್ತಿ. ವಾಯ್ಸ್ ಕ್ಲಿಯರ್ ಇಲ್ಲ, ಯಾಕೆಂದರೆ ಅದರ ಮೈಕ್ ಇಲ್ಲ. ತಗೋಬೇಕು ಗೈಸ್ ನೋಡಿ. ಇಲ್ಲಿಂದ ಮತ್ತೆ ಹೋಗ್ಬೇಕು. ಇದಕ್ಕೂ ತೋರಿಸಿ ಮೇಡಮ್, ಇದಕ್ಕೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲಿಂದ ಕಂಪ್ಯಾರಿಸನ್ ಗೈಸ್? ಅದನ್ನ ನೋಡ್ಬಿಟ್ಟು ನನ್ನ ಫೋಟೋ ಯಾಕೆ ಇಲ್ಲಾಕವ್ರೆ ಅಂತ ಇರಬೇಕು. ಕಾನ್ಫಿಡೆನ್ಸ್ ಬಿಲ್ಡಪ್ ಗೈಸ್, ಸೆಲ್ಫ್ ಬಿಲ್ಡಪ್.